ಕೇರಳದ ಭೂಕುಸಿತದಲ್ಲಿ 300ಕ್ಕೂ ಹೆಚ್ಚು ಜನರು ದುರ್ಮರಣ ಹೊಂದಿರುವಂಥದ್ದು. ಈಗ ಭೂಕುಸಿತ ಆರಂಭವಾದಂಥ ಸ್ಥಳದಲ್ಲಿದ್ದೇನೆ. ಇದು ಪುಂಜೂರಿ ಮಟ್ಟಂ ಅನ್ನುವಂಥ ಸ್ಥಳ ಆಗಿರುವಂಥದ್ದು. ಅಂದರೆ ಪುಂಜೂರಿ ಮಟ್ಟಂನಲ್ಲಿ ಭೂಕುಸಿತ ಆರಂಭ ಆಗಿರುವಂಥದ್ದು. ಅಲ್ಲಿಂದ ಮುಂಡಕ್ಕೈ ಮತ್ತು ಚುರಲ್ಮಲೈ ಎನ್ನುವಂಥ ಸ್ಥಳಕ್ಕೆ ಸಾಕಷ್ಟು ಹಾನಿಯಾಗಿರುವಂಥದ್ದು. ಮುಂಡಕ್ಕೈ ಎನ್ನುವಂಥ ಗ್ರಾಮ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಚೂರಲ್ಮಲೈ ಭಾಗದಲ್ಲಿ ಕೇವಲ ಒಂದು 10ರಿಂದ 15% ಅಷ್ಟೇ ಗ್ರಾಮ ಉಳ್ಕೊಂಡಿರುವಂಥದ್ದು. ಅಷ್ಟರ ಮಟ್ಟಿಗೆ ಭೂಕುಸಿತ ಆಗಿರುವಂಥದ್ದು. ಅಂದರೆ ಭೂಕುಸಿತ ಎಲ್ಲಿ ಪ್ರಾರಂಭ ಆಯಿತು ಆ ಒಂದು ಸ್ಥಳದ ಹತ್ತಿರಕ್ಕೆ ಹೋಗಿ ನಿಮಗೆ ಪ್ರತ್ಯಕ್ಷವಾದಂಥ ವರದಿಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನಮ್ಮ ಕ್ಯಾಮ್ರಾಮನ್ ಪ್ರಮೋದ್ ಅವರು ಈ ಒಂದು ಪ್ರದೇಶವನ್ನು ತೋರಿಸ್ತಾ ಇದ್ದಾರೆ ಕ್ಯಾಮ್ರಾ ಮೂಲಕ. ಎಷ್ಟರ ಮಟ್ಟಿಗೆ ಭೂಕುಸಿತ ಆಗಿದೆ ಅನ್ನುವಂಥದ್ದು ಈ ಕ್ಯಾಮ್ರಾದ ದೃಶ್ಯದಲ್ಲಿ ನೋಡ್ಬೋದು. ಅಂದರೆ ಇದು ಪಶ್ಚಿಮ ಘಟ್ಟಗಳ ಸಾಲಾಗಿದೆ. ಈ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಭೂಕುಸಿತ ಆರಂಭ ಆಗಿರುವಂಥದ್ದು. ಈಗಲೂ ಕೂಡ ಆ ಒಂದು ಪ್ರದೇಶದಿಂದ ನೀರು ಹರಿದು ಬರ್ತಾನೆ ಇದೆ. ನಿರಂತರವಾದಂಥ ಮಳೆ ಆಗ್ತಾ ಇದೆ. ಆದರೆ ಇವತ್ತು ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ಪ್ರಮಾಣ ಕಡಿಮೆ ಆದಂಥ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಕಾರ್ಯಾಚರಣೆ ಈಗ ಬರದಿಂದ ಸಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ NDRF ಮತ್ತು SDRF ತಂಡಗಳು ಈಗಾಗಲೇ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಸಾಕಷ್ಟು ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಅಂದರೆ ಸೈನಿಕರು ಹೇಳ್ತಾ ಇದ್ರು ಸುಮಾರು 6 ವಿಭಾಗಗಳನ್ನು ಮಾಡ್ಕೊಂಡಿದ್ದೀವಿ, 6 ಸ್ಥಳಗಳನ್ನು ಮಾಡಿಕೊಂಡು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಯಾಕಂದರೆ ಸಾಕಷ್ಟು ಮೃತದೇಹಗಳು ಮಣ್ಣಿನ ಅಡಿಯಲ್ಲಿ ಸಿಲುಕೊಂಡಿದೆ. ಜೊತೆಗೆ ಬಂಡೆಗಳ ಅಡಿಯಲ್ಲೂ ಕೂಡ ಸಿಲುಕೊಂಡಿರೋ ಕಾರಣಕ್ಕೋಸ್ಕರ ಮೃತದೇಹವನ್ನು ಹೊರತೆಗೆಯುವಂಥ ಕೆಲಸವನ್ನು ಮಾಡಬೇಕು. ಈ ಒಂದು ಪ್ರದೇಶ ಏನಿದೆ ಸಂಪೂರ್ಣವಾಗಿ ಪುಂಜರಿ ಮಟ್ಟಂ ಅನ್ನುವಂಥ ಊರಾಗಿತ್ತು. ಆದರೆ ಊರು ಈಗ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನುವಂಥದ್ದು ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಪ್ರದೇಶ ಹಾನಿಯಾಗಿರುವಂಥದ್ದು. ಸಾಕಷ್ಟು ಇನ್ನೂ ಒಂದಷ್ಟು ಮೇಲಿನ ಭಾಗದಲ್ಲಿ ಒಂದು ಬುಡಕಟ್ಟು ಜನಾಂಗದವರಿದ್ದಾರೆ, ಅವರು ಕೂಡ ವಾಸ ಮಾಡ್ತಾ ಇದ್ದಾರೆ. ಒಂದಷ್ಟು ಜನರನ್ನ ಅವ್ರನ್ನು ರಕ್ಷಣೆ ಮಾಡುವಂಥ ಕಾರ್ಯ ಮಾಡಲಾಗಿದೆ. ಜೊತೆಗೆ ಒಂದಷ್ಟು ಜನರು ಅಲ್ಲೇ ಉಳ್ಕೊಂಡಿದ್ದಾರೆ. ನಾವು ಆ ಸ್ಥಳದಿಂದ ಬಿಟ್ಟು ಬರಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರಂತೆ. ಆದರೆ ಅವರನ್ನು ಕೂಡ ಮನವೊಲಿಸಿ ಕರ್ಕೊಂಡು ಬರಲಿಕ್ಕೆ ಸೈನಿಕರು ಮುಂದಾಗ್ತಾ ಇರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಪುಂಜರಿ ಮಟ್ಟಂ ಅನ್ನುವಂಥ ಪ್ರದೇಶದಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ಬರದಿಂದ ಮಾಡ್ತಾ ಇದ್ದಾರೆ ಸೈನಿಕರು. ಏನು ಕಳೆದ 5 ದಿನಗಳಿಂದಲೂ ಕೂಡ ಈ ಒಂದು ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಇನ್ನು ಮತ್ತೊಂದು ದೃಶ್ಯವನ್ನು ತೋರಿಸ್ತೇನೆ. ನಾವೀಗ ಪುಂಜುರಿ ಮಟ್ಟಂನಲ್ಲಿದ್ದೇವೆ. ಪುಂಜುರಿ ಮಟ್ಟಂನಿಂದ ಮುಂಡಕ್ಕೈ ಎನ್ನುವಂಥ ಸ್ಥಳ ಇದೆ. ಮುಂಡಕ್ಕೈ ಎನ್ನುವಂಥದ್ದು, ಆ ಮುಂಡಕ್ಕೈ ಎನ್ನುವಂಥದ್ದು ಈ ಒಂದು ಭಾಗದಿಂದನೇ ಹೋಗಬೇಕು. ಅಂದರೆ ಸುಮಾರು ಇಲ್ಲಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನೇರವಾಗಿ ಹೋದರೆ ಆ ಒಂದು ಸ್ಥಳ ಸಿಗುತ್ತೆ. ಅದರ ನಂತರ ಚುರಲ್ಮಲೈ ಎನ್ನುವಂಥ ಪ್ರದೇಶ ಸಿಗುವಂಥದ್ದು, ಆವು ಗ್ರಾಮ ಸಿಗುವಂಥದ್ದು. ಅಂದರೆ ಅಷ್ಟೊಂದು ಕಡಿದಾದ ಒಂದು ಪ್ರದೇಶ ಆಗಿರುವಂಥದ್ದು, ಬೆಟ್ಟ ಗುಡ್ಡಗಳ ಪ್ರದೇಶ ಆಗಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಭೂಕುಸಿತ ಆಗಿರುವ ಕಾರಣಕ್ಕೋಸ್ಕರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದುರಂತ ಸಂಭವಿಸಿದೆ. ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚು ಜನರ ಮೃತದೇಹ ಸಿಕ್ಕಿರುವಂಥದ್ದು. ಇನ್ನೂ 100 ಜನರು ಕಾಣೆಯಾಗಿದ್ದಾರೆ. 100 ಜನರನ್ನು ಹುಡುಕುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಸೇನಾಧಿಕಾರಿಗಳು ಮತ್ತು NDRF ಮತ್ತು SDRF ತಂಡಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ.